ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಹೊಳೆ ಕುಕಿಂಗ್ ಕನ್ನಡ. ಇವತ್ತಿನ ಅಡುಗೆ ಚಿಕನ್ ಸುಕ್ಕ ರೆಸಿಪಿ. ವಾಯ್ಸ್ ಕೊಡೋಕ್ಕೆ ನಮ್ಮ ಮನೆಯವ್ರು ಇಲ್ಲದೆ ಇರೋ ಕಾರಣ ನಾನೇ ಕೊಡ್ತಾ ಇದ್ದೀನಿ, ಸಾರಿ. ಒಂದು ಜಾರಲ್ಲಿ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಹಾಕಿ ಮಿಕ್ಸಿಗೆ ರುಬ್ಕೊಂಡಿರೋ ಕೊಬ್ಬರಿ ಇದೆ. ಒಂದು ಬಾಣಲಿಗೆ ಸ್ವಲ್ಪ ಚಕ್ಕೆ, ಸ್ಟಾರ್ ಮೊಗ್ಗು, ಸ್ವಲ್ಪ ಕೇಸರಿ, ಇನ್ನುಳಿದ ಮಸಾಲೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಸಾಲೆ ಫ್ರೈ ಆಗಿದೆ, ಅದನ್ನು ಇವಾಗ ಕುಟ್ಕೋಬೇಕು ಕಲ್ಲಲ್ಲಿ. ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕೊಂಡ್ರೆ ಸ್ಮೆಲ್ ಹೋಗಿಬಿಡುತ್ತೆ, ಸುಟ್ಬಿಡುತ್ತೆ ಎಲ್ಲ ಥರ. ಮಸಾಲೆ ಪುಡಿ ಆಯಿತು. ಇನ್ನು ಚೆನ್ನಾಗಿ ಹರ್ಕೊಂಡು ಪುಡಿ ಆದಿದ್ದನ್ನು ಒಂದು ತಟ್ಟೆಗೆ ಎತ್ತಿಟ್ಕೋಬೇಕು. ಮತ್ತು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಅದು ಪೇಸ್ಟ್ ಆದ ನಂತರ ಸ್ವಲ್ಪ ತಟ್ಟೆಗೆ ಎತ್ತಿಟ್ಕೊಳ್ಳಿ. ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಕುಟ್ಟಿರೋ ಮಸಾಲೆ, ಬೆಳ್ಳುಳ್ಳಿ ಪೇಸ್ಟ್, ಒಂದು ಎಲೆ, 2 ಟೊಮೆಟೊ ಹಣ್ಣು, ಒಂದು ಬಾಣಲಿಗೆ ಅಲ್ಲ ಪೇಸ್ಟು, ಎಣ್ಣೆ, ಚಿಕನ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಸ್ವಲ್ಪ ವೈಟ್ ಆಗುತ್ತೆ. ವೈಟ್ ಆಗೋ ತನಕ ಎಣ್ಣೆಯಲ್ಲೇ ಬೇಯಿಸ್ಬೇಕು ಅದನ್ನು. ಅರಿಶಿನ ಪುಡಿ ಹಾಕ್ಕೋಬೇಕು. ಮಸಾಲೆ, ಖಾರದ ಪುಡಿ, ಎಲೆ ಹಾಕ್ಕೊಂಡು ಬೇಯಿಸ್ಕೋಬೇಕು, ಚೆನ್ನಾಗಾಗುತ್ತೆ. ನಂತರ ಖಾರದ ಪುಡಿ ಹಾಕಬೇಕು. ಫಸ್ಟೇ ಹಾಕಿದರೆ ಅದೆಲ್ಲ ಕಪ್ಪಾಗಿಬಿಡುತ್ತೆ, ಕೆಂಪಗೆ ಬರೋದಿಲ್ಲ. ಇವಾಗ ಸ್ವಲ್ಪ ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಂಥರ ಕಲರ್ ಕೆಂಪಿಗೆ ಬರುತ್ತೆ. ಸಿಂಪಲ್ ಆಗಿದೆ, ಮಾಡಿಕೊಳ್ಳಿ. ಕುಟ್ಟಿರೋಂಥ ಮಸಾಲೆಯನ್ನು ಇವಾಗ ಹಾಕ್ಕೊಳ್ಳಿ. ಅಂದರೆ ಸ್ಮೆಲ್ ಫಸ್ಟ್ ಹಾಕಿಬಿಟ್ರೆ ಹೋಗಿಬಿಡುತ್ತೆ. ಸ್ವಲ್ಪ ರುಚಿ ಹಾಕಿಬಿಟ್ಟು ಮತ್ತೆ ಕಲಿಸ್ಕೊಳ್ಳಿ. ಟೊಮೊಟೊನೂ ಹಾಕಿಬಿಡಿ. ಚಿಕನ್ ಪೀಸ್ನ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ NMR ಮಸಾಲೆ ಹಾಕಿ. ಅಂದರೆ ಸಣ್ಣ ಮಕ್ಕಳಿದ್ರೆ ತಿನ್ನೋಕ್ಕೆ ಈಸಿ ಆಗುತ್ತೆ, ಹಾಗಾಗಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಆ ರುಬ್ಬಿರೋ ಕೊಬ್ಬರಿಯನ್ನು ಅದಕ್ಕೆ ಹಾಕಿಬಿಡಿ. ಸ್ವಲ್ಪ ಅಲ್ಲ, ಕೊತ್ತಂಬರಿ,
ಕರಿಬೇವು ಸೊಪ್ಪು ಹಾಕಿ ರುಬ್ಬಿರುವಂಥ ಕೊಬ್ಬರಿನ ಅದಕ್ಕೆ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಮನೇಲಿರೋದು 4 ಜನ, ಹಾಗಾಗಿ ತಿನ್ನೋದು 3 ಜನ. ಸ್ವಲ್ಪ ನೀರು ಹಾಕಿಬಿಡಿ, ಒಂದೆರಡು ಬಟ್ಟಲಷ್ಟಾದರೆ ಸಾಕು. ಅತಿಶಯ ನೀರಾದರೆ ಸಾಂಬಾರಾಗಿಬಿಡುತ್ತೆ ಅದು. ಇವಾಗ ಚಿಕನ್ ಕುದ್ದಿದೆ ನೋಡಿ, ಎಷ್ಟು ಸ್ಮೂತಾಗಿ ಕುದ್ದಿದೆ, ಕೈಗೆ ಸುಡ್ತಾ ಇದೆ. ಇವಾಗ ನೋಡಿ ಎಷ್ಟು ಸ್ಮೂತಾಗಿ ಕುದ್ದಿದೆ, ಎಲ್ಲ ಒಳಗಡೆ ಇದು ಆಗ್ತಾ ಇದೆ. ಇಷ್ಟೇ ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಶ್ರೀ ಹೊಳೆ ಕುಕಿಂಗ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡಿ. ನಮಸ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಡುಗೆ.